ಜೈ ಗುರುದೇವ್. ಇವತ್ತು ನಾವು ಇಲ್ಲಿ ಸೇರಿರೋದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತಿನ ದಿನ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮಹಿಳೆ ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ತುಂಬಾ ಪ್ರಾಮುಖ್ಯವಾದಂಥ ಒಂದು ಸ್ಥಾನನ ತಗೊಂಡಿದ್ದಾಳೆ. ಮಹಿಳೆಯನ್ನು ಆದಿಶಕ್ತಿಗೆ ನಾವು ಹೋಲಿಸ್ತೀವಿ. ಮಹಿಳೆ ಏನೆಲ್ಲ ಮಾಡಬಹುದು, ಅವಳಿಗೆ ಎಂಥ ಶಕ್ತಿ ಇದೆ ಅನ್ನೋದು ನಾವು ಹಿಂದೆ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ತುಂಬ ಸಂತೋಷದ ವಿಚಾರ. ನಮ್ಮ ಸಮಾಜದಲ್ಲಿ ಮಹಿಳೆಯರ ಪಾತ್ರ ನಿಜವಾಗ್ಲೂ ತುಂಬ ಅನನ್ಯವಾಗಿರೋಂಥದ್ದು. ಫಸ್ಟು ಮೊದಲನೇದಾಗಿ ತಾಯಿ ತನ್ನ ಮಗುವಿಗೆ ಗುರುವಾಗಿ, ಒಂದು ತಮ್ಮನಿಗೆ ಸೋದರಿಯಾಗಿ, ಒಬ್ಬ ಗಂಡನಿಗೆ ಪತ್ನಿಯಾಗಿ, ಇಡೀ ಕುಟುಂಬಕ್ಕೆ ಆಧಾರವಾಗಿರ್ತಾಳೆ. ತನ್ನ ಜವಾಬ್ದಾರಿನ ನಿಜವಾಗ್ಲೂ ತುಂಬ ಪ್ರಾಮಾಣಿಕವಾಗಿ ಅವಳು ನಿಭಾಯಿಸ್ತಾಳೆ. ಇತಿಹಾಸ ನಾವು ಒಂದು ಸರ್ತಿ ನೋಡೋದಾದರೆ, ಮಹಿಳೆಯರು ಅನೇಕವಾದಂಥ ಅಡೆತಡೆಗಳನ್ನು ಎದುರಿಸಿ ಒಂದು ಕಾಲದಲ್ಲಿ ಅವರಿಗೆ ಶಿಕ್ಷಣದ ಅವಕಾಶವೂ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಯಾವುದೇ ರೀತಿಯ ಸಮಾನವಾದಂಥ, ಅಂದರೆ ಗಂಡಿಗೆ ಸಮಾನವಾಗಿ ಯಾವುದನ್ನು ಮಾಡೋದಕ್ಕೆ ಅವಕಾಶವೇ ಇರಲಿಲ್ಲ. ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ಅವಳು ತುಂಬ ಒಂದು ಸ್ಟ್ರಗಲ್ ಮಾಡಿ ಮೇಲೆ ಬಂದು ಸಾಧನೆ ಮಾಡಿರೋಂಥ ಬೇಕಾದಷ್ಟು ಮಹಿಳೆಯರನ್ನು ನೋಡ್ಬೋದು. ಆ ಮಹಿಳೆಯರ ಧೈರ್ಯಕ್ಕೆ, ಪರಿಶ್ರಮಕ್ಕೆ ಮತ್ತು ಅವರ ಸಂಕಲ್ಪಕ್ಕೆ, ಆ ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಸಾಮರ್ಥ್ಯನ ತೋರಿಸ್ಕೊಳಕ್ಕೆ ಅವಕಾಶ ಆಗಿದೆ. ಇವತ್ತಿನ ದಿನ ನಾವು ಎಲ್ಲ ರಂಗದಲ್ಲೂ ನೋಡ್ಬೋದು. ವಿಜ್ಞಾನದಲ್ಲಿರಲಿ, ಕ್ರೀಡೆಯಲ್ಲಿರಲಿ, ರಾಜಕೀಯದಲ್ಲಿರಲಿ, ವ್ಯಾಪಾರದಲ್ಲಿರಲಿ, ತಂತ್ರಜ್ಞಾನದಲ್ಲಿರಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ನೋಡಿದಾಗ ಮಹಿಳೆ ತನ್ನ ಒಂದು ಸಾಮರ್ಥ್ಯನ ತೋರಿಸಿದ್ದಾಳೆ. ತನಗೆ ಎಂಥ ಒಂದು ಶಕ್ತಿ ಇದೆ ಅಂತ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಸಮಾಜದಲ್ಲಿ ಮಹಿಳೆಗೆ ಶಿಕ್ಷಣದ ಕೊರತೆ, ಅಂದರೆ ಇನ್ನೂ ಒಂದು ಅವಳು ತುಂಬ ತನ್ನ ಒಳಗಡೆ ಏನೊಂದು ಸ್ಟ್ರೆಂತ್ ಇದೆಯಲ್ಲ, ಅದನ್ನು ಅವಳು ತೋರಿಸ್ಕೊಳ್ಲಿಕ್ಕೆ ಇನ್ನೂ ತುಂಬ ಅವಕಾಶಗಳು ಬೇಕು, ಅವಕಾಶಗಳು ಸಿಗ್ತಾ ಇಲ್ಲ. ಇದನ್ನು ಎಲ್ಲರೂ ಸೇರಿ ಈ ಒಂದು ಬದಲಾವಣೆ ತರೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ನಿಜವಾಗ್ಲೂ ಒಬ್ಬ ಮಹಿಳೆ ಶಿಕ್ಷಣ ಪಡೆದರೆ ಇಡೀ ಕುಟುಂಬ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಒಳ್ಳೆಯದಾಗತ್ತೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಬರೀ ಮಹಿಳೆಯರನ್ನು ಗೌರವಿಸೋದಷ್ಟೇ ಅಲ್ಲ, ಅವರಿಗೆ ಅವಕಾಶನ ಕೊಡಬೇಕು, ಅವ್ರ ಕನಸುಗಳನ್ನು ಬೆಂಬಲಿಸಬೇಕು. ಮಹಿಳೆಯರು ತನ್ನ ಸಾಮರ್ಥ್ಯನ ಸಂಪೂರ್ಣವಾಗಿ ತೋರಿಸೋದಕ್ಕೆ ಅವಕಾಶ ಸಿಕ್ಕಾಗ ಮಾತ್ರ ಸಮಾಜ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಇವತ್ತಿನ ಒಂದು ಸಮಾವೇಶದಲ್ಲಿ ನನಗೆ ಇದೊಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ತು. ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ನಾವು ಅದನ್ನು ಗಮನಿಸ್ಕೋಬೇಕು. ಕೊನೆಗೆ ನಾನು ಹೇಳಕ್ಕೆ ಬಯಸೋದಿಷ್ಟೇ, ಯಾವುದೇ ಒಬ್ಬ ಮಹಿಳೆ ದುರ್ಬಲರಲ್ಲ, ಅವಳು ಧೈರ್ಯ, ಸಹನೆ, ಶಕ್ತಿಯ ಪ್ರತೀಕ. ಲೈಫ್ ವೆಲ್ನೆಸ್ ಏನೋ ಒಂದು ಸಂಸ್ಥೆ ಇದೆಯಲ್ಲ, ಕಂಪನಿ ನಮಗೊಂದು ಅವಕಾಶ ಕೊಟ್ಟಿದೆ ಇಲ್ಲ ಮಾತಾಡಲಿಕ್ಕೆ. ನಾವು ನಮ್ಮ ವೆಲ್ನೆಸ್ ಸೆಂಟ್ರಲ್ಲಿ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಜನಕ್ಕೆ ಅನುಕೂಲ ಆಗಿದೆ. ತುಂಬ ಪೇಷಂಟ್ ತಗೊಂಡು ಈ 2 ಮಂತ್ಸಲ್ಲಿ ತುಂಬ ಬದಲಾವಣೆ ಕಂಡಿದ್ದೀವಿ ನಾವು. ದಯಮಾಡಿ ಪ್ರತಿಯೊಬ್ಬ ಹೆಣ್ಮಗಳು ಆರೋಗ್ಯವಾಗಿರ್ಬೇಕಂದ್ರೆ ಬರೀ ಯೋಗ, ಪ್ರಾಣಾಯಾಮ, ಬೇರೆ ಬೇರೆ ಯಾವುದು ಸಾಕಾಗೋದಿಲ್ಲ. ಏನು ಮಾಡಿದ್ರು ಒಂದು ಸಪ್ಲಿಮೆಂಟ್ ಅಂತ ಬೇಕೇ ಬೇಕು, ಫುಡ್ ಸಪ್ಲಿಮೆಂಟ್ ಅಂತ ಬೇಕು, ಒಳ್ಳೆ ಆಹಾರ ಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ದಯಮಾಡಿ ಎಲ್ಲರೂ ಲೈಫ್ ವೆಲ್ನೆಸ್ ಸಪ್ಲಿಮೆಂಟನ್ನು ತಗೊಳ್ಳಿ, ಎಲ್ಲರೂ ಆರೋಗ್ಯವಾಗಿರಿ. ಈ ಒಂದು ಅವಕಾಶ ಎಲ್ಲರೂ ಥ್ಯಾಂಕ್ಸ್ ಹೇಳಿ